ಒಪ್ಕೊಳ್ಳಲ್ಲ. ಅವ್ರ ಫ್ರೆಂಡ್ ಮಗನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೇನೋ ಅಂತ ಎಲ್ಲೋ ಒಂದು ಕಡೆ ಭಯ ಆಗ್ತಾ ಇದೆ. ಓಹೋ, ನಮ್ಮನೆ ಯುವರಾಣಿಯವ್ರ ಕಣ್ಣೀರು ಹಾಕ್ತಾ ಇದ್ದಾರೆ. ಇರಲಿ ಇರಲಿ, ಈ ಕಣ್ಣೀರೇ ನಾಳೆ ನನಗೋಸ್ಕರ ಪನ್ನೀರಾಗೋದು. ಕಂಡವ್ರ ಮನೆಗೆ ಬೆಂಕಿ ಹಾಕಿ ನಮ್ಮನೆ ಬೇಳೆ ಬೇಯಿಸ್ಕೊಳ್ಳೋದು ಅನ್ನೋದು ಇದಕ್ಕೇನೇನೆ. ನಿಧಿ, ಅದಕ್ಕೆ ನೀವು ಬಂದ್ಬಿಟ್ರಾ? ಅದಕ್ಕೆ ನೀವು ಹೇಳಿದ ನಿಜಾನೇನೆ. ನಮ್ಮಪ್ಪ ಅಮ್ಮ ನನ್ನ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ಬೆಲೆ ಕೊಡಲ್ಲ. ಅವ್ರು ಅನ್ಕೊಂಡಿದ್ದನ್ನು ಮಾಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಮ್ಮ, ಏನಾಯ್ತು ನಿಧಿ? ಅದಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಿದಾರಂತೆ. ಅದಕ್ಕೆ ಪಪ್ಪ ನೀನು ರೆಡಿಯಾಗು, ನೀನು ಯಾವ ಕಾಲೇಜಿಗೂ ಹೋಗಬೇಡ. ಫಸ್ಟ್ ಗಂಡನ ಕಡೆಯವ್ರು ಬಂದು ನೀನು ನೋಡ್ಕೊಂಡು ಹೋಗ್ತಾರೆ, ಆಮೇಲೆ ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹುಡುಗ ಏನೋ ಫಾರಿನ್ ರಿಟರ್ನ್ ಅಂತೆ. ಏನು, ಹೌದಾ? ಅಲ್ಲ, ನೀನು ಹೇಳಬೇಕಿತ್ತು ತಾನೇ ಅವ್ರಿಗೆ. ಇಲ್ಲ, ನಾನು ಈ ಥರ ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅವನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ನೀವು ಯಾರನ್ನಾದ್ರೂ ಮದುವೆ ಮಾಡ್ತೀನಿ ಅಂತಂದರೆ ನಾನು ಏನಾದರೂ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೆದರಿಸ್ಬೇಕಿತ್ತು. ಅಲ್ಲ, ಮಂತ್ರಕ್ಕೆ ಮಾವನ ಕೈ ಉದುರುತ್ತಾ ಹೇಳು? ಅವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಂದರೆ ನಾವೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಒಪ್ಪಿಸ್ಬೇಕು. ಒಪ್ಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಇಷ್ಟ ಬಂದಾಗ ನಾನು ಮಾಡ್ಕೋತೀನಿ ಅಂತ ನಿನ್ನ ಮುಂದೆ ನಿರ್ಧಾರ ಮಾಡ್ಬೋದಿತ್ತು. ಅಲ್ಲ, ನೀನು ಹೇಳ್ದ ಈ ಥರ ಇಷ್ಟಪಡ್ತಾ ಇದ್ದೀನಿ ಒಂದು ಹುಡುಗನ ಅಂತ? ಅದಕ್ಕೆ ಇಲ್ಲ, ಅದಕ್ಕೆ ನನಗೆ ಅಷ್ಟೊಂದು ಧೈರ್ಯ ಬರಲಿಲ್ಲ. ಆದರೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅಯ್ಯೋ, ಹೌದಾ? ಈಗ ಏನಂದ್ರು ಅವರು? ಅವ್ರು ನನಗೇನು ಹೇಳಲಿಲ್ಲ. ಅದಕ್ಕೆ ನಾನೇ ಅಲ್ಲಿಂದ ಬಂದುಬಿಟ್ಟೆ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡು, ನೀನು ನನ್ನ ನಂಬ್ತೀಯಾ? ಅದಕ್ಕೆ ಏನು ಈ ಥರ ಹೇಳ್ತಾ ಇದ್ದೀರಾ? ಅದಕ್ಕೆ ನಿಜ ಹೇಳ್ತೀನಿ. ಅದಕ್ಕೆ ಈ ಮನೆಯಲ್ಲಿ ನಾನು ನಿಮ್ಮನ್ನು ತುಂಬ 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 ನಂಬ್ತಾ ಇದ್ದೀನಿ. ನೋಡಿ, ನೀವು ಹೇಳ್ದಾಗೆ ಕೇಳ್ತೀನಿ. ಆದರೆ ನನಗೂ ನನ್ನ ಹುಡುಗನಿಗೂ ಮದುವೆ ಮಾಡಿಸಿ ಅದಕ್ಕೆ, ಪ್ಲೀಸ್. ಅದಕ್ಕೆ ನನಗೆ ಅವನನ್ನು ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ಸರಿ, ಹಾಗಾದರೆ ನೋಡು, ಇವತ್ತು ಹುಡುಗನ ಕಡೆಯವ್ರು ಬರ್ತಾರಾ? ಬರಲಿ ಬಿಡು. ನೀನು ನೋಡೋದಕ್ಕೆ ಬರ್ತಿದ್ದಾರಲ್ವಾ, ನೀನು ರೆಡಿಯಾಗಿ ಅವ್ರಿಗೆ ಕಾಫಿ ಟೀ ಕೊಡು. ಸುಮ್ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಡು. ಆಮೇಲೆ ಮಿಕ್ಕಿದ್ದನ್ನು ಯೋಚನೆ ಮಾಡೋಣ. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ನೋಡಿದ್ರೆ ಹುಡುಗನ ಕಡೆಯವ್ರು ಬರ್ತಾರೆ, ಅವ್ರ ಎದುರುಗಡೆ ಹೋಗಿ ರೆಡಿಯಾಗಿ ನಿಂತ್ಕೊ ಅಂತ ಹೇಳ್ತಾ ಇದ್ದೀರಾ. ಇಲ್ಲ, ಅದಕ್ಕೆ ನನಗೆ ಅದಕ್ಕೆಲ್ಲ ಮನಸ್ಸು ಒಪ್ಪಲ್ಲ. ನಾನು ಆ ಕೆಲಸ ಮಾಡಲ್ಲ. ಅದಕ್ಕೆ ಅಯ್ಯೋ, ಹುಚ್ಚು ಹುಡುಗಿ ಕಣೆ ನೀನು. ಅಲ್ಲ, ನಾನು ಹೇಳಿದ್ದೀನಿ ತಾನೇ, ಏನೂ ಇಲ್ಲಮ್ಮ, ಬರೀ ಹುಡುಗ ಬರ್ತಾನೆ, ನೀನು ನೋಡ್ತಾನೆ ಅಷ್ಟೇ. ಇನ್ನು ಮುಂದೆ ಏನು ಆವಾಗಲೇ ತಾಳಿ ಕಟ್ಬಿಡ್ತಾರಾ? ಇಲ್ಲ ತಾನೇ, ಸ್ವಲ್ಪ ಟೈಮ್ ಸಿಗುತ್ತೆ ತಾನೇ. ನೋಡು, ನಮಗೆ ಈ ಟೈಮಲ್ಲಿ ಸುಮ್ಮನೆ ಎಲ್ಲರನ್ನೂ ಎದುರಾಕೊಂಡು ಸುಮ್ಮನೆ ರಾಡಿ ಮಾಡ್ಕೊಳ್ಳೋದು ಬೇಕಾ ಹೇಳು? ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರ ದಾರಿನಲ್ಲೇ ಹೋಗಿ ಆಮೇಲೆ ನಮ್ಮ ದಾರಿಗೆ ಎಳ್ಕೋಬೇಕು. ಅಕಸ್ಮಾತ್ ನಮಗೆ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ವಾ, ಆವಾಗ ಬೇಕಿದ್ರೆ ನೀನು ನಿನ್ನ ದಾರಿ ನೀನು ನೋಡ್ಕೋಬೋದಲ್ಲ. ಅದಕ್ಕೆ ನೀವು ಹೇಳ್ತಿರೋಷ್ಟು ಸುಲಭ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅಕಸ್ಮಾತ್ ಅವ್ರು ಮದುವೆಗೆ ಒಪ್ಕೊಂಡೇ ಬಿಟ್ರೆ? ನೀನು ಇನ್ನೂ ಯಾವ ಕಾಲದಲ್ಲಿದೆಯಾ? ಹಾಂ ನಿಧಿ, ನಾನು ಒಂದು ಮಾತು ಹೇಳ್ತೀನಿ ನೋಡು, ಈಗಿನ ಕಾಲದಲ್ಲಿ ಯಾರೂ ಸುಮ್ಮನೆ ಹಾಗೆ ಕುರುಡ್ರ ಥರ ಮದುವೆ ಆಗಲ್ಲ. ಹಿಂದೊಂದು ಕಾಲದಲ್ಲಿ ಇತ್ತು, ಗಂಡು ಹೆಣ್ಣು ಮದುವೆ ದಿನವೇ ತಮ್ಮ ಮುಖಗಳನ್ನ ನೋಡ್ಕೋತಾ ಇದ್ದಿದ್ದು. ಆದರೆ ಇವಾಗ ಆ ಥರ ಇಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು, ನೋಡು, ನೀನು ಏನೂ ಟೆನ್ಷನ್ ಮಾಡ್ಕೋಬೇಡ. ಹುಡುಗನ ಕಡೆಯವ್ರು ಬರ್ತಾರಾ, ಬಂದು ನೋಡ್ಕೊಂಡು ಹೋಗ್ತಾರ, ನೋಡ್ಕೊಂಡು ಹೋಗ್ಲಿ ಬಿಡು. ಅಕಸ್ಮಾತ್ ಹುಡುಗ ಏನಾದರೂ ನಿನ್ನ ಜೊತೆ ಮಾತಾಡಬೇಕು ಅಂತ ಏನಾದರೂ ಕೇಳ್ದ ಅಂತ ಇಟ್ಕೋ, ನೀನು ಹೊಡೆದೇ ಲಾಟ್ರಿ ಅಂತಲೇ ಅನ್ಕೊಂಬಿಡು. ಯಾಕಂದರೆ ಹುಡುಗ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಾಗ ಈ ಮದುವೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಈ ವಿಷಯನ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಬೇಡಿ, ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಟೋಗಿ ಅಂತ ಹೇಳಿಬಿಡು, ಮುಗ್ದೋಯ್ತು. ಅಲ್ಲ, ಈಗಿನ ಕಾಲದಲ್ಲಿ ಯಾರೂ ರಿಸ್ಕ್ ತಗೊಳ್ಳಲ್ಲ ಕಣೆ. ಯಾಕಂದರೆ ಈಗ ಮದುವೆ ಆಗಿಬಿಡ್ತಾರೆ ಅಂತ ಅನ್ಕೋ, ಬಲವಂತವಾಗಿ ಮದುವೆ ಮಾಡ್ಕೊಂಡು ಎಷ್ಟು ದಿನ ಜೀವನ ಮಾಡೋಕ್ಕಾಗುತ್ತೆ? ಆಮೇಲೆ ಡಿವೋರ್ಸು, ಅದು ಇದು, ಆಮೇಲೆ ಸೂಸೈಡ್ಗಳು, ಇವೆಲ್ಲ ಕೇಸ್ಗಳು ನಾವೇ ಎಷ್ಟು ನೋಡ್ತಾ ಇದ್ದೀವಿ ನೋಡು. ಆ ಥರ ಎಲ್ಲ ಆಗುತ್ತೆ ಅನ್ನೋ ಭಯ ಅವ್ರಿಗೂ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಕೊ. ನಿನಗೆ ಸಿಕ್ಕಿರೋ ಅವಕಾಶಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದನ್ನ ಕಲಿ. ಅದಕ್ಕೆ ನೀನು ಹೇಳ್ತಿರೋದು ಕರೆಕ್ಟಾಗಿದೆ. ಆದರೆ ಆ ಹುಡುಗ ಏನಾದರೂ ನನ್ನ ಜೊತೆ ಮಾತಾಡಲಿಲ್ಲ ಅಂತಂದರೆ? ಮಾತಾಡಲಿಲ್ಲ ಅಂದ್ರೇನು? ಫೋನ್ ನಂಬರ್ ಹೇಗಿದ್ರು ಎಕ್ಸ್ಚೇಂಜ್ ಆಗೇ ಆಗುತ್ತೆ. ಇಲ್ಲ, ಮುಂದೆ ಯಾವತ್ತಾದರೂ ಮಾತಾಡಬೇಕು ಅಂತ ಬಂದೇ ಬರ್ತಾರೆ, ಆವಾಗ ಹೇಳು. ನೋಡು, ಇವಾಗಂತೂ ನಾನು ಹೇಳ್ದಷ್ಟು ಅಷ್ಟೇ ಮಾಡು. ಸುಮ್ಮನೆ ರೆಡಿಯಾಗಿ ಬಂದು ಹುಡುಗನ ಮನೆಯವ್ರ ಮುಂದೆ ನಿಂತ್ಕೋ. ಆಮೇಲೆ ಕಾಫಿ ಟೀ ಕೊಟ್ಬಿಟ್ಟು ನಿನ್ನ ಪಾಡಾಗಿ ನಿನ್ನ ರೂಮಿಗೆ ಬಂದುಬಿಡು. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಅದಕ್ಕೆ ಇದೇನಾಗ್ತಿದೆ ಅನ್ನೋದಂತೂ ನನಗಂತೂ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಮೇಲೆ ನನಗೆ ತುಂಬ ಭರವಸೆ ಇದೆ. ಅದಕ್ಕೆ ನೀವು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನು ನಂಬಿಟ್ಟಿದ್ದೀನಿ. ಈಗ ನೀವು ಹೇಳಿದಾಗೆ ನಾನು ಕೇಳ್ತೀನಿ, ರೆಡಿಯಾಗಿ ಬರ್ತೀನಿ. ಆದರೆ ಈ ಮದುವೆ ಮಾತ್ರ ನನಗಿಷ್ಟ ಇಲ್ಲ. ಅದಕ್ಕೆ ಸರಿ, ಆಯಿತು. ಇವಾಗ ಫಸ್ಟು ರೆಡಿಯಾಗು, ಆಯಿತಾ? ನಾನು ನಿನ್ನ ರೆಡಿ ಮಾಡ್ತೀನಿ. ಸರಿ ಅದಕ್ಕೆ, ಆಯಿತು.
ನೋಡು, ನನ್ನ ಹತ್ರ ಒಂದು ಒಳ್ಳೆ ಸೀರೆ ಇದೆ. ಅದು ನನಗಂತೂ ತುಂಬ ಫೇವ್ರೆಟ್ ಸೀರೆ. ನಾನು ಇವತ್ತು ನಿನ್ಗೆ ಅದನ್ನೇ ಉಡಿಸ್ತೀನಿ. ನಾನು ಅದನ್ನು ತೊಗೊಂಬರ್ತೀನಿ. ಅಷ್ಟರಲ್ಲಿ ಹೋಗಿ ನೀನು ಫೇಸ್ ವಾಶ್ ಮಾಡ್ಕೊಂಬ. ನೋಡು, ಹೊತ್ತು ಕಣ್ಣೆಲ್ಲ ಯಾವ ಥರ ಆಗಿದೆ. ಡಾರ್ಕ್ ಸರ್ಕಲ್ ಬಂದ್ಬಿಡುತ್ತೆ ಬೇಬಿ. ನೀನು ಎಷ್ಟು ಕ್ಯೂಟಾಗಿದೆಯಾ. ಆಮೇಲೆ ಯಾರನ್ನು ನೋಡಿದಾರೋ ಏನಪ್ಪ ಇದು ಹುಡುಗಿ ಈ ಥರ ಇದೆ ಅನ್ಕೋಬಾರ್ದಲ್ವಾ. ಹೋಗಿ ಕ್ಲೀನಾಗಿ ಮುಖ ತೊಳ್ಕೊಂಡು ಬಾ. ಅಷ್ಟರಲ್ಲಿ ನಾನು ಸ್ಯಾರಿ ತೊಗೊಂಬಂದ್ಬಿಡ್ತೀನಿ. ಸರಿ ಅದಕ್ಕೆ ಆಯಿತು. ಹೋಗು ಹೋಗು ನಿಧಿ, ಹೋಗು. ನನ್ನನ್ನು ತುಂಬ ನಂಬ್ತಾ ಇದೆಯಾ ಅಲ್ವಾ. ಈ ನಂಬಿಕೆನೇ ನನ್ನ ಅಸ್ತ್ರ. ನೀನು ನನ್ನನ್ನು ಎಷ್ಟು ನಂಬ್ತೀಯೋ ನಾನು ನಿನ್ಗೆ ಅಷ್ಟು ಮೋಸ ಮಾಡ್ಬೋದು. ಹೇಗೋ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಾಗಿದೆ. ಈಗ 1 ಅಕ್ಕಿ ಅಂತೂ ಬೀಳ್ತಾ ಇದೆ. ಇನ್ನೊಂದು ಮುದಿ ಅಕ್ಕಿ ಹೊರಗಡೆ ಕೂತಿದೆ. ಅದ್ರ ಸೊಕ್ಕಡಿಸಿ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿದೆ. ಈಗ ಅದಕ್ಕೂ ಒಂದು ಕಲ್ಲು ಬೀಸ್ಬರೋಣ. ಅತ್ತೆ ಅತ್ತೆ. ಅನು, ಏನಾಯ್ತು? ನಿಧಿ ಜೊತೆ ಮಾತಾಡಿದ್ಯಾ? ಅವಳೇನಂದ್ಲು? ಒಪ್ಕೊಂಡ್ಲಾ ಹುಡುಗನ್ ನೋಡೋದಿಕ್ಕೆ? ಸಮಾಧಾನ ಅತ್ತೆ, ಸಮಾಧಾನ. ಈ ಅನು ಕೈ ಹಾಕಿದ್ದಾಳೆ ಅಂತ ಅಂದಮೇಲೆ ಆ ಕೆಲಸ ಆಗದೆ ಇರುತ್ತಾ? ನೋಡಿ, ನಿಮ್ಮ ಮಗಳನ್ನ ಮದುವೆಗೆ ಒಪ್ಸಿದ್ದೀನಿ. ಹೌದಾ? ನನ್ನ ಮಗಳನ್ನ ಮದುವೆಗೆ ಒಪ್ಪಿಸ್ಬಿಟ್ಯಾ? ಅನು, ಸಾರಿ ಅನು, ನಾನು ನಿನ್ನ ತುಂಬ ತಪ್ಪಾಗಿ ತಿಳ್ಕೊಂಬಿಟ್ನಮ್ಮ. ಒಂದೊಂದ್ಸರಿ ತುಂಬ ಕೆಟ್ಟದಾಗೆಲ್ಲ ಬೈದ್ಬಿಟ್ಟಿದ್ದೀನಿ. ನೋಡು, ಇನ್ಮೇಲೆ ಆ ಥರ ಎಲ್ಲ ನಡ್ಕೊಳ್ಳಲ್ಲ. ನೀನು ಆವಾಗಲೇ ಕಂಡೀಷನ್ ಹಾಕಿದ್ದೆ, ಬಟ್ ನಾನು ಕಂಡೀಷನ್ನಿಂದ ಅಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಿನ್ಗೆ ಯಾವತ್ತೂ ಹರ್ಟ್ ಆಗೋ ಥರ ನಾನು ಮಾತಾಡೋದೇ ಇಲ್ಲ. ನೋಡು, ಇವಾಗಲೇ ಹೋಗಿ ನಿಧಿನ ಬೇಗ ರೆಡಿ ಮಾಡಿಬಿಡು. ನಾನು ನಿಮ್ಮ ಮಾವಂಗೆ ಫೋನ್ ಮಾಡಿ ಹೇಳ್ತೀನಿ, ಈ ಥರ ಮದುವೆಗೆ ಒಪ್ಕೊಂಡಿದ್ದಾಳೆ, ಹುಡುಗನ ಕಡೆಯವ್ರಿಗೆ ಬರೋಕ್ಕೆ ಹೇಳಿ ಅಂತ. ಸರಿ ಅತ್ತೆ, ಆಯಿತು. ನಾನು ನಿಧಿನ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಅತ್ತೆ, ನಿಮಗೆ ಬೇರೆ ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ನೋಡಮ್ಮ, ನೀನೀಗ ಮಾಡಿದೆಯಲ್ಲ ಅದು ತುಂಬ ದೊಡ್ಡ ಉಪಕಾರನಮ್ಮ. ನಿಮ್ಮ ಮಾವ ತುಂಬ ಕೆಟ್ಟ ವ್ಯಕ್ತಿ. ಆ ಯಪ್ಪಂಗೆ ಸಿಟ್ಟು ಬಂದರೆ ಯಾವುದ್ರಲ್ಲಿ ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ. ನಾವಿಬ್ಬರು ಚೆನ್ನಾಗಿದ್ದಾಗ ನೀನು ನೋಡಿದೀಯಾ, ಆದರೆ ಕೋಪ ಬಂದಾಗ ನೀನು ನೋಡಿಲ್ಲ. ಕೋಪ ಬಂದಾಗ ನಿಮ್ಮ ಮಾವನ ಯಾರೂ ತಡೆಯೋಕ್ಕಾಗಲ್ಲ, ಅಷ್ಟು ಸಿಟ್ಟು ಅವ್ರಿಗೆ. ನಾನು ಈ ನಿಧಿ ವಿಚಾರಕ್ಕೆ ಎಲ್ಲಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಕೂಗಾಡಿ ಗಲಾಟೆ ಮಾಡ್ತಾರೋ ಅಂತ ಭಯ ಪಟ್ಬಿಟ್ಟಿದ್ನಮ್ಮ. ನೋಡು, ನೀನು ಒಂದು ಒಳ್ಳೆ ಕೆಲಸ ಮಾಡಿದೀಯ. ನಾನು ಇದೆಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಹುಡುಗನ ಕಡೆಯವ್ರು ಬರ್ತಾರಲ್ಲ, ಅವ್ರು ಬಂದಾಗ ಕುತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗಿರಬೇಕು, ಕಂಫರ್ಟಬಲ್ ಆಗಿರಬೇಕಲ್ವ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನೀನು ಹೋಗಿ ನಿಧಿನ ತುಂಬ ಚೆನ್ನಾಗಿ ದಂತದ ಗೊಂಬೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು ಹುಡುಗನ ಕಡೆಯವ್ರಿಗೆ. ಆ ಥರ ರೆಡಿ ಮಾಡು. ನೀವೇನು ವರಿ ಮಾಡ್ಕೋಬೇಡಿ ಅತ್ತೆ. ನಿಧಿನ ರೆಡಿ ಮಾಡೋ ಜವಾಬ್ದಾರಿ ನಂದು. ಇನ್ನು ಮಿಕ್ಕಿದ ಕೆಲಸ ಎಲ್ಲ ನೀವೇ ನೋಡ್ಕೋತೀರಾ. ಕಾಫಿ, ಟೀ, ಮತ್ತು ಅವ್ರಿಗೆ ತಿನ್ನೋದಕ್ಕೆ ಉಪ್ಪಿಟ್ಟು, ಕೇಸರಿ ಬಾತು ಇದೆಲ್ಲನೂ ಮಾಡಬೇಕಲ್ಲ. ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಹೋಗಿ ನಿಧಿನ ರೆಡಿ ಮಾಡಿ ಕರ್ಕೊಂಬ. ಸರಿ ಅತ್ತೆ, ಆಯಿತು. ಅಯ್ಯೋ, ನಮ್ಮ ಮನೆಯವ್ರಿಗೆ ಈಗಲೇ ಫೋನ್ ಮಾಡಿ ಖುಷಿ ವಿಚಾರನ ಹೇಳಬೇಕು ಅವ್ರಿಗೆ. ಹಲೋ ರೀ, ಎಲ್ರಿ ಇದ್ದೀರಾ? ಎಲ್ಲೋ ಇದ್ದೀನಿ ಬಿಡು. ನಿನ್ಗ್ಯಾಕೆ, ಏನು ವಿಷಯ ಫೋನ್ ಮಾಡಿದ್ದು? ರೀ, ಸಿಟ್ಟು ಮಾಡ್ಕೋಬೇಡ್ರಿ. ನಾನು ನಿಮಗೆ ಖುಷಿ ವಿಚಾರ ಹೇಳೋಣ ಅಂತ ಕಾಲ್ ಮಾಡಿದೆ. ನೋಡಿ, ನಮ್ಮ ನಿಧಿ ಹುಡುಗನ ನೋಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ನೀವು ಈಗಲೇ ಹುಡುಗನ ಕಡೆಯವ್ರಿಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ. ಏನು, ಒಪ್ಕೊಂಡಿದ್ದಾಳ? ಅಲ್ಲ, ನೀನ್ ತಮಾಷೆ ಮಾಡ್ತಿಲ್ಲ ತಾನೇ? ನೋಡು, ನನಗೆ ಮೊದಲೇ ಸಿಟ್ಟು ಜಾಸ್ತಿ. ನೀನು ಈ ವಿಚಾರದಲ್ಲಿ ಮಾತ್ರ ಹುಡುಗಾಟ ಆಡ್ಬೇಡ. ಆಮೇಲೆ ಗಂಡನ ಕಡೆಯವ್ರು ನಾನು ಕರ್ಸೋದು, ಇವಳು ಮದುವೆ ಇಷ್ಟ ಇಲ್ಲ ಅಂತ ಅವ್ರ ಮುಂದೆ ಎಲ್ಲ ನಾನು ಮರ್ಯಾದೆ ತೆಗೆಯೋದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ರೀ, ಇಲ್ಲ ರೀ, ನಿಜವಾಗ್ಲೂ ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ ರೀ. ನೋಡಿ, ಈಗಲೇ ಹುಡುಗನ ಕಡೆಯವ್ರಿಗೆ ಬರಕ್ಕೆ ಹೇಳಿ. ಇಲ್ಲ, ನಾನು ಅವ್ರಿಗೇನು ಕಾಲ್ ಮಾಡಿಲ್ಲ. ಮೋಸ್ಟ್ಲಿ ಅವರು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾರೆ ಅಂತ. ಸರಿ ರೀ, ಆಯ್ತು. ನೋಡು, ಹುಡುಗನ ಕಡೆಯವ್ರಿಗೆ ಆತಿಥ್ಯ ತುಂಬ ಚೆನ್ನಾಗಿ ಆಗ್ಬೇಕು. ಅವ್ರು ತುಂಬ ರಿಚ್ ಇದ್ದಾರೆ. ಹಂಗೆ ಹಿಂಗೆ ಕಾಂಚಿ ಪಿಂಜಿ ಅವರೆಲ್ಲ ಅವರು. ನಾನು ಬರ್ತಾ ಸ್ವಲ್ಪ ಸ್ವೀಟ್ಸು, ಮಿಕ್ಸ್ಚರು ಇದೆಲ್ಲ ತೊಗೊಂಬರ್ತೀನಿ. ಮನೆಯಲ್ಲಿ ಸ್ವಲ್ಪ ಅಡುಗೆ ಗಿಡ್ಗೆ ಎಲ್ಲ ಮಾಡಿಸು. ಚೆನ್ನಾಗಿ ತುಪ್ಪ ಗೋಡಂಬಿ ಎಲ್ಲ ಹಾಕಿ ಕೇಸರಿ ಬಾತು ರುಚಿಯಾಗಿರಬೇಕು. ನೋಡು, ಆಯಮ್ಮ ಕೆಲಸದವಳ ಕೈಲಿ ಮಾಡ್ಸೋಕೆ ಹೋಗ್ಬೇಡ. ನೀನೇ ನಿಂತು ಖುದ್ದಾಗಿ ತುಪ್ಪದಲ್ಲಿ ಹುರಿದು ರವೆನ ತುಪ್ಪದಲ್ಲೇ ಮಾಡಬೇಕು. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ಬಿಡ್ಬೇಕು. ಆ ಥರ ಕೇಸರಿ ಬಾತ್ ಮಾಡು. ಹಾಂ, ಕಾಫಿ, ಟೀ, ಆಮೇಲೆ ಬಿಸ್ಕೆಟ್ಸ್ ಏನಾದರೂ ತರಬೇಕಾ? ಹಾಂ ರೀ, ಸ್ವಲ್ಪ ಬಿಸ್ಕೆಟ್ಸ್ ತಂದ್ಬಿಡಿ. ಸರಿ, ಆಯಿತು. ಬಿಸ್ಕೆಟ್ಸ್ ಎಲ್ಲ ನಾನು ತರ್ತೀನಿ. ನೀನು ಮನೆಯಲ್ಲೆಲ್ಲ ಸ್ವಲ್ಪ ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ರೆಡಿ ಮಾಡಿರಬೇಕು. ಅವ್ರು ಬಂದು ನೋಡಿ, ಮನೆ ನೋಡಿ, ಹುಡುಗಿ ನೋಡಿ ಒಪ್ಕೊಂಡ್ಬಿಡ್ಬೇಕು. ಆ ಥರ ಇರ್ಬೇಕು ನೋಡು. ಅದೆಲ್ಲ ನಾನು ನೋಡ್ಕೊತೀನಿ ರೀ, ನೀವು ಬೇಗ ಬಂದ್ಬಿಡಿ. ಸರಿ, ಆಯಿತು. ಹಾಂ, ಇಲ್ಲೆಲ್ಲ ಪರ್ಫೆಕ್ಟಾಗಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇಲ್ಲೇನೂ ಸಮಸ್ಯೆ ಇಲ್ಲ. ಮನೆ ಹೊರಗಡೆ ಒಂದು ರೌಂಡ್ ನೋಡ್ಕೊಂಬಂದ್ಬಿಡ್ಬೇಕು. ಆಮೇಲೆ ಅವರು ಬರ್ತಿದ್ದ ಹಾಗೇನೇ ಮನೆ ಹೊರಗಡೆ ಏನಾದರೂ ಗಲೀಜು ಕಾಣಿಸ್ಬಿಟ್ರೆ, ಇಲ್ಲಪ್ಪ ಮನೆ ಹೊರಗಡೆ ಸ್ವಲ್ಪ ನೋಡ್ಕೊಂಬರ್ತೀನಿ. ಇನ್ನೇನು ಬ್ಯಾಲೆನ್ಸ್ ಇದೆ? ಇನ್ನೇನಿಲ್ಲ, ಎಲ್ಲ ಕ್ಲೀನಾಗಿದೆ. ನಿಧಿ ಒಬ್ಬಳು ರೆಡಿ ಆದರೆ ಅಷ್ಟೇ ಸಾಕು. ನಾನು ಈಗಲೇ ಹೋಗಿ ಹೊರಗಡೆ ಒಂದು ರೌಂಡ್ ನೋಡ್ಕೊಂಬಂದು ಉಪ್ಪಿಟ್ಟು, ಕೇಸರಿ ಬಾತ್ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ಇವರು ಬಂದುಬಿಡ್ತಾರೆ. ಬಂದು ಆಮೇಲೆ ಕೂಗಾಡಕ್ಕೆ ನಿಂತ್ಬಿಡ್ತಾರೆ. ಇನ್ನೂ ಏನೂ ರೆಡಿನೇ ಮಾಡಿಲ್ವಲ್ಲ ಹಾಗೆ ಹೀಗೆ ಅಂತವ. ಫಸ್ಟ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಹೆಂಗೋ ನನ್ನ ಸೊಸೆನು ತುಂಬ ಬುದ್ಧಿವಂತೆ ಇದ್ದಾಳೆ.
ಹಾಂ ಅಲ್ಲ ನನ್ನ ಮಗಳು ಮದುವೆಗೆ ಒಪ್ಕೊಳ್ಳಲ್ಲ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಇವಳೆ ಒಪ್ಪಿಸ್ಬಿಟ್ಟಿದ್ದಾಳಲ್ಲ. ನಿಜವಾಗ್ಲೂ ನಾನು ನನ್ನ ಸೊಸೆ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಅನಿಸುತ್ತೆ. ಇರಲಿ ಬಿಡು, ಪರವಾಗಿಲ್ಲ. ಇನ್ಮೇಲಾದರೂ ನಾವು ಅತ್ತೆ ಸೊಸೆ ತುಂಬ ಚೆನ್ನಾಗಿರಬೇಕು.